ಆ, ಎಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಗೆ ಅಂದ್ರೆ ಈ ವಿಶೇಷವಾದ ಚರ್ಚೆಗೆ ಸ್ವಾಗತ. ನಮಸ್ಕಾರ. ಇವತ್ತು ನಾವು ಆ, ಒಂದು ಬಹಳ ಕುತೂಹಲಕಾರಿ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೌದು. ಮೀನರಾಶಿಯವರ ದೈವಿಕ ಅದೃಷ್ಟ ಮತ್ತು ಆ, ಪರಿವರ್ತನೆಯ 5 ದಿನಗಳು. ಇದರ ಬಗ್ಗೆ ನಮ್ಮ ಮೂಲ ವಸ್ತು ಕೆಲವು ಅದ್ಭುತವಾದ ಮಾಹಿತಿಯನ್ನು ಕೊಟ್ಟಿದೆ. ಖಂಡಿತ. ಇದು ಕೇವಲ ಭವಿಷ್ಯವಾಣಿಯಲ್ಲ, ಇದೊಂದು ವಿಶಿಷ್ಟವಾದ ಅಧ್ಯಯನ. ಎಕ್ಸಾಕ್ಟ್ಲಿ. ಅಂದ್ರೆ ವರ್ಷಗಟ್ಲೆ ಬೇರೆಯವರ ಕಷ್ಟಗಳನ್ನ ನೋವುಗಳನ್ನ ತಮ್ಮೊಳಗೆ ಅಡಗಿಸ್ಕೊಂಡು ಕಷ್ಟಪಡೋರು ಇದ್ದಕ್ಕಿದ್ದಂತೆ ಕೇವಲ 120 ಗಂಟೆಗಳಲ್ಲಿ, ಅಂದ್ರೆ ಬರೀ 5 ದಿನಗಳಲ್ಲಿ. ಹೌದು, ಬರೀ 5 ದಿನಗಳಲ್ಲಿ ಇಡೀ ಜೀವನದ ದಿಕ್ಕು ಬದಲಾಗತ್ತೆ ಅಂದ್ರೆ ಅದು ಹೇಗಿರುತ್ತೆ ಅಂತ ಒಮ್ಮೆ ಊಹಿಸ್ಕೊಳ್ಳಿ. ದೀರ್ಘಕಾಲದಿಂದ ಕತ್ತಲೆಯಲ್ಲಿ ನಡೆದವರಿಗೆ ಒಮ್ಮೆಲೆ ಒಂದು ಪ್ರಖರವಾದ ಬೆಳಕು ಸಿಕ್ಕಾಗೆ ಅಲ್ವಾ? ನಿಜ ನಿಜ. ಈ ನಿರ್ದಿಷ್ಟ ಲೆಕ್ಕಾಚಾರಗಳನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಇದು ಕೇವಲ ಗ್ರಹಗಳ ಚಲನೆ ಅಂತ ಅನ್ಸಲ್ಲ. ಅಂದ್ರೆ ಇದ್ರಲ್ಲಿ ಮಾನವನ ಮನೋವಿಜ್ಞಾನ, ನಕ್ಷತ್ರಪುಂಜಗಳ ವಿಜ್ಞಾನ ಮತ್ತು ನಾವು ದೈನಂದಿನ ಜೀವನದಲ್ಲಿ ಬಳಸಬೇಕಾದ ಕಾರ್ಯತಂತ್ರ ಇವೆಲ್ಲದರ ಒಂದು ಅದ್ಭುತವಾದ ನಂಟಿದೆ ಅಂತ ಮೂಲವಸ್ತು ಹೇಳುತ್ತೆ. ಓಕೆ. ಆಕಾಶದಿಂದ ಏಕಾಏಕಿ ಬೀಳುವ ಅದೃಷ್ಟ ಅಲ್ಲ ಇದು ಒಬ್ಬ ವ್ಯಕ್ತಿಯ ಆಂತರಿಕ ಹೋರಾಟ ಮತ್ತು ಹೊರಗಿನ ಅವಕಾಶಗಳ ನಡುವಿನ ಒಂದು ಪರ್ಫೆಕ್ಟ್ ಮ್ಯಾಚ್ ಅನ್ಬೋದು. ಹೌದು. ಇದೇ ಮಾತಿನೆಳೆಯಿಂದಲೇ ಶುರು ಮಾಡೋಣ. ಮೀನಾ ರಾಶಿಯವರ ಗುಣಲಕ್ಷಣಗಳನ್ನು ನೋಡಿದ್ರೆ ಅವ್ರನ್ನ ಒಂದು ವಾಹಳದ ಶಾಕ್ ಅಬ್ಸಾರ್ಬರ್ಗಳಿಗೆ ಹೋಲಿಸಬಹುದು. ಆ ಹೋಲಿಕೆ ತುಂಬಾ ಚೆನ್ನಾಗಿದೆ ಅಲ್ವಾ? ಕುಟುಂಬದಲ್ಲಾಗ್ಲಿ ಸ್ನೇಹಿತರ ಹತ್ರ ಆಗ್ಲಿ ಏನೇ ಆಘಾತಗಳಾದ್ರೂ ಅದನ್ನ ತಾವೇ ಹೀರ್ಕೊಳ್ತಾರೆ. ಹೌದು. ತಮ್ಮ ಪ್ರೀತಿಪಾತ್ರರಿಗೆ ಆ ನೋವಿನ ಬಿಸಿ ತಟ್ಟದಾಗೆ ನೋಡ್ಕೊಳ್ತಾರೆ. ಅವರು ಹುಟ್ಟಿನಿಂದಲೇ ಬುದ್ಧಿವಂತರು, ಮತ್ತೆ ಸುಳ್ಳು ಹೇಳೋದು ಅವರ ಸ್ವಭಾವಕ್ಕೆ ವಿರುದ್ಧವಾದದ್ದು. ಖಂಡಿತ. ಆದ್ರೆ ಇದರಿಂದ ಅವರು ಒಳಗೊಳಗೆ ಅನುಭವಿಸೋ ಒತ್ತಡ ತುಂಬಾನೇ ಇಡುತ್ತಾನೆ. ಕೌಟುಂಬಿಕ ಜವಾಬ್ದಾರಿಗಳನ್ನ ಅವರು ಹೊರೆ ಅಂತ ಅನ್ಕೊಳ್ಳಲ್ಲ. ಇಲ್ಲ, ಒಂದು ಕರ್ತವ್ಯ ಅಂತ ಭಾವಿಸ್ತಾರೆ. ಎಕ್ಸಾಕ್ಟ್ಲಿ. ಆದ್ರೆ ಆ ಭಾರನ ಹೊರಗೆ ಯಾರಿಗೂ ತೋರಿಸಲ್ಲ. ನೋಡಿ, ವಾಹನದ ಶಾಕ್ ಅಬ್ಸಾರ್ಬರ್ ಅಂತ ನೀವ್ ಹೇಳಿದ್ರಲ್ಲ, ಅದ್ರ ಹಿಂದಿರೋ ಜ್ಯೋತಿಷ್ಯದ ವಿಜ್ಞಾನನ ನಾವು ಅರ್ಥ ಮಾಡ್ಕೋಬೇಕು. ಮೀನ ರಾಶಿಯನ್ನ ಆಳೋದು ಗುರುಗ್ರಹ, ಅಂದ್ರೆ ಬೃಹಸ್ಪತಿ. ಓಕೆ, ಗುರುವಿನ ಪ್ರಭಾವ. ಹೌದು, ಗುರುವಿನ ಪ್ರಭಾವನೆ ಅವರನ್ನ ಇಷ್ಟು ಸಹನೆ ಮತ್ತು ಜವಾಬ್ದಾರಿಯುತ ವ್ಯಕ್ತಿಗಳನ್ನಾಗಿ ಮಾಡೋದು. ಆದ್ರೆ ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಮುಖ್ಯವಾದ ಟೆಕ್ನಿಕಲ್ ಪಾಯಿಂಟ್ ಇದೆ. ಏನು? ಮೀನರಾಶಿಯಲ್ಲಿ ಒಟ್ಟು 9 ನಕ್ಷತ್ರ ಪಾದಗಳು ಬರ್ತವೆ. ಪೂರ್ವಭಾದ್ರ ನಕ್ಷತ್ರದ 4ನೇ ಪಾದ, ಓಕೆ, ಉತ್ತರ ಭಾದ್ರ ನಕ್ಷತ್ರದ 1ರಿಂದ 4 ಪಾದಗಳು ಮತ್ತು ರೇವತಿ ನಕ್ಷತ್ರದ 1ರಿಂದ 4 ಪಾದಗಳು. ಈ 9 ಪಾದಗಳು ಅವರ ಇಡೀ ವ್ಯಕ್ತಿತ್ವನ ರೂಪಿಸೋದು. ಒಂದು ನಿಮಿಷ, ಇಲ್ಲಿ ನಾನು ನಿಮ್ಮನ್ನ ಸ್ವಲ್ಪ ತಡಿಬೇಕು. ಹೇಳಿ. ಜ್ಯೋತಿಷ್ಯನ ಅಷ್ಟು ಆಳವಾಗಿ ಓದದವರಿಗೆ ಈ ಪಾದಗಳು ಅಂದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಹೌದು, ಸಹಜ. ಅಂದ್ರೆ ಈ ಪಾದಗಳು ಅಂದ್ರೆ ನಿಖರವಾಗಿ ಏನು, ಮತ್ತು ಕೇವಲ ಈ 9 ಪಾದಗಳೇ ಅವರ ಮೇಲೆ ಇಷ್ಟೊಂದು ಪ್ರಭಾವ ಬೀರಲು ಹೇಗೆ ಸಾಧ್ಯ? ಇದು ಬಹಳ ಒಳ್ಳೆ ಪ್ರಶ್ನೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಆಕಾಶಮಂಡಲದ 360 ಡಿಗ್ರಿಗಳನ್ನ 27 ನಕ್ಷತ್ರಗಳಾಗಿ ವಿಂಗಡಿಸಿದ್ದಾರೆ. ಪ್ರತಿಯೊಂದು ನಕ್ಷತ್ರಕ್ಕೂ 4 ವಿಭಾಗಗಳಿರುತ್ತೆ. ಇದನ್ನೇ ಪಾದ ಅಂತ ಕರೆಯೋದು. ಅಂದ್ರೆ ಒಂದೊಂದು ಭಾಗ. ಹೌದು. ಪ್ರತಿಯೊಂದು ಪಾದವು 3 ಡಿಗ್ರಿ 20 ನಿಮಿಷಗಳಷ್ಟು ವಿಸ್ತಾರ ಇರುತ್ತೆ. ಇದು ಬಾಹ್ಯಾಕಾಶದಲ್ಲಿನ ಒಂದು ನಿರ್ದಿಷ್ಟ ಕಾಸ್ಮಿಕ್ ಫ್ರೀಕ್ವೆನ್ಸಿ ಅಥವಾ ಶಕ್ತಿಯ ತರಂಗಾಂತರ ಅಂತ ಹೇಳ್ಬೋದು. ಫ್ರೀಕ್ವೆನ್ಸಿ ಲೈಕ್ ರೇಡಿಯೋ ತರಂಗಗಳ ಹಾಗೆ? ಎಕ್ಸಾಕ್ಟ್ಲಿ. ಈಗ ನೋಡಿ, ಮೀನರಾಶಿ ರಾಶಿಚಕ್ರದ ಕೊನೆಯ ರಾಶಿ. ಹಾಗಾಗಿ ಈ ಕೊನೆಯ 9 ಪಾದಗಳು ಬರೀ ಒಂದು ರಾಶಿಯ ಗುಣ ಅಲ್ಲ. ಇದು ಇಡೀ ರಾಶಿಚಕ್ರದ ಒಟ್ಟು ಕರ್ಮದ ಮತ್ತು ಆಧ್ಯಾತ್ಮಿಕತೆಯ ಅಂತಿಮ ಘಟ್ಟ. ಹೌದು. ಇದೇ ಕಾರಣಕ್ಕೆ ಮೀನರಾಶಿಯವರು ಯಾವುದೇ ಸಣ್ಣ ವಿಷಯದ ಬಗ್ಗೆಯೂ ಅಷ್ಟು ಆಳವಾಗಿ ಯೋಚನೆ ಮಾಡ್ತಾರೆ. ನಿರ್ಧಾರ ತಗೊಳ್ಳೋ ಮುನ್ನ 10 ಬಾರಿ ಯೋಚನಿಸ್ತಾರೆ. ಅಂದ್ರೆ ಹೊರಗಿನವರಿಗೆ ಅದು ಸ್ವಲ್ಪ ಡಿಲೇ ಆಗ್ತಿದೆ, ವಿಳಂಬ ಆಗ್ತಿದೆ ಅಂತ ಅನ್ಸುತ್ತೆ. ಹೌದು. ಆದ್ರೆ ವಾಸ್ತವದಲ್ಲಿ ಅವರು ಆ ನಿರ್ಧಾರದ ಪ್ರತಿಯೊಂದು ಕೋನವನ್ನು ಅಳೆದು ತೂಗ್ತಾ ಇರ್ತಾರೆ. ವಾವ್! ಅಂದ್ರೆ ಈ ವಿಳಂಬ ಅನ್ನೋದು ಕೇವಲ ಗೊಂದಲ ಅಲ್ಲ, ಅದು ಈ 9 ಪಾದಗಳ ಮೂಲಕ ಬರೋ
ಒಂದು ಸಂಕೀರ್ಣವಾದ ಮಾನಸಿಕ ಪ್ರಕ್ರಿಯೆ. ಖಂಡಿತ. ಇದು ನಿಜಕ್ಕೂ ಬೆರಗುಗೊಳಿಸುವ ವಿಚಾರ. ಇದೇ ಹಿನ್ನೆಲೆಯಲ್ಲಿ ಮೂಲ ವಸ್ತುವಿನಲ್ಲಿ ಅವರ ಕೋಪದ ಬಗ್ಗೆಯೂ ಒಂದು ಆಸಕ್ತಿದಾಯಕ ಪಾಯಿಂಟ್ ಇದೆ. ಹೌದು, ಕೋಪದ ಬಗ್ಗೆ. ಮೀನರಾಶಿಯವರ ಕೋಪದಲ್ಲಿ ದ್ವೇಷ ಇರುವಂತೆ, ಬದಲಾಗಿ ಅದರ ಹಿಂದೆ ಅಪಾರವಾದ ಪ್ರೀತಿ, ವಾತ್ಸಲ್ಯ ಮತ್ತು ತೀವ್ರವಾದ ನೋವಿರುತ್ತೆ ಅಂತ ಹೇಳಿದ್ದಾರೆ. ನಿಜ. ಯಾರಾದ್ರೂ ಅಂದ್ರೆ ತಮ್ಗೆ ಅನ್ಯಾಯ ಮಾಡಿದಾಗ ಅಥವಾ ತಮ್ಮ ಕಾಳಜಿನ ಅರ್ಥ ಮಾಡ್ಕೊಳ್ಳದೆ ಇದ್ದಾಗ ಮಾತ್ರ ಅವರು ಸ್ಫೋಟಗೊಳ್ತಾರೆ. ಆದ್ರೆ ಮೋಜಿನ ವಿಷಯ ಏನಂದ್ರೆ, ಕೋಪಗೊಂಡು ಸ್ವಲ್ಪ ಬೈದ ಸ್ವಲ್ಪ ಹೊತ್ನಲ್ಲೇ ಅವರೇ ಪಶ್ಚಾತ್ತಾಪ ಪಡೋಕ್ ಶುರು ಮಾಡ್ತಾರೆ. ಹೌದು, ಅರೇ ನಾನು ಹಾಗೆ ಹೇಳ್ಬಾರ್ದಿತ್ತು, ಅವ್ರಿಗೆ ನೋವಾಗಿರ್ಬೇಕು ಅಂತ ಒಳಗೊಳಗೆ ಮುರುಕ್ತಾರೆ. ಅಷ್ಟೇ ಅಲ್ಲ, ಒಮ್ಮೆ ಯಾರಿಗಾದ್ರೂ ಮಾತ್ ಕೊಟ್ರೆ ಎಷ್ಟೇ ಕಷ್ಟ ಬಂದ್ರೂ ಅದನ್ನು ಉಳಿಸ್ಕೊಳ್ಳೋ ಒಂದು ಹಠ ಅವರಲ್ಲಿದೆ ಅಂತ ಮೂಲವಸ್ತು ಹೇಳುತ್ತೆ. ಎಕ್ಸಾಕ್ಟ್ಲಿ. ಆ ಹಠ ಮತ್ತು ಪ್ರಾಮಾಣಿಕತೆ ಅದೇ ಅವರ ಅತಿದೊಡ್ಡ ಶಕ್ತಿ. ಆದ್ರೆ ವಿಪರ್ಯಾಸ ಏನಂದ್ರೆ, ಕೆಲವೊಮ್ಮೆ ಅದೇ ಅವರ ದೌರ್ಬಲ್ಯ ಕೂಡ. ಅಂದ್ರೆ ಮನುಷ್ಯರನ್ನ ಅತಿಯಾಗಿ ನಂಬಿ ಮೋಸ ಹೋಗೋದು ಅವರ ಜೀವನದ ಒಂದು ಅವಿಭಾಜ್ಯ ಅಂಗ ಆಗ್ಬಿಟ್ಟಿರುತ್ತೆ. ಹೌದು, ಇದು ಬಹಳ ಕಾಮನ್. ಆದ್ರೂ ಮನಸ್ಸು ಒಳ್ಳೇದಿದ್ರೆ ಅಂತಿಮವಾಗಿ ಒಳ್ಳೇದೇ ಆಗುತ್ತೆ ಅನ್ನೋ ಅವರ ಮೂಲ ನಂಬಿಕೆ ಎಂದಿಗೂ ಬದಲಾಗಲ್ಲ. ಈಗ ನೋಡಿ, ಈ 9 ಪಾದಗಳ ನಕ್ಷತ್ರಪುಂಜದ ಭಾರ, ಗುರುವಿನ ಪ್ರಭಾವ ಮತ್ತು ಅವರು ಇದುವರೆಗೂ ಅನುಭವಿಸಿದ ನೋವು, ಇವೆಲ್ಲವನ್ನೂ ನಾವು ಒಟ್ಟಾಗಿ ಗಮನಿಸಿದಾಗ ಈ 5 ದಿನಗಳಲ್ಲಿ ಆಗೋ ದೊಡ್ಡ ಬದಲಾವಣೆಗಳಿಗೆ ಒಂದು ಲಾಜಿಕಲ್ ಕನೆಕ್ಷನ್ ಸಿಗುತ್ತೆ. ಹಾಗಾದ್ರೆ ಆ 5 ದಿನಗಳ ಬಗ್ಗೆನೇ ನೇರವಾಗಿ ಮಾತಾಡೋಣ. ಖಂಡಿತ. ಈ ಅವಧಿಯಲ್ಲಿ ನಿಜಕ್ಕೂ ಏನಾಗಲಿದೆ? ಮೂಲ ವಸ್ತುವಿನ ಪ್ರಕಾರ ಈ 5 ದಿನಗಳಲ್ಲಿ ಸತತವಾಗಿ 3 ದೊಡ್ಡ ಶುಭ ಸುದ್ದಿಗಳು ಕೇಳಿಬರಲಿವೆ ಅಂತ ಇದೆ. ಹೌದು, 3 ಶುಭ ಸುದ್ದಿಗಳು. ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ, ಅಂದ್ರೆ ಸ್ಥಗಿತಗೊಂಡಿದ್ದ ಕೆಲಸಗಳು ಇದ್ದಕ್ಕಿದ್ದಂತೆ ವೇಗ ಪಡ್ಕೊಂಡು ಪೂರ್ಣಗೊಳ್ತವೆ ಅಂತ. ಆರ್ಥಿಕವಾಗಿ ಸಾಲದ ಬಾಧೆಯಿಂದ ಮುಕ್ತಿ, ಅನಿರೀಕ್ಷಿತ ಹಣಕಾಸು ಲಾಭ. ಹೌದು, ಮತ್ತು ಶತ್ರುಗಳು ದುರ್ಬಲರಾಗ್ತಾರೆ ಅಂತ ಹೇಳಲಾಗಿದೆ. ವೃತ್ತಿಜೀವನದಲ್ಲಿ ಉದ್ಯೋಗಿಗಳಿಗೆ ಬಡ್ತಿ, ಸಂಬಳ, ಇಂಕ್ರಿಮೆಂಟ್ ಮತ್ತು ವ್ಯಾಪಾರಿಗಳಿಗೆ ಕಸ್ಟಮರ್ಸ್ ಹೆಚ್ಚಾಗಿ ಭಾರೀ ಲಾಭ ಸಿಗುತ್ತೆ. ಜೊತೆಗೆ ವಿದ್ಯಾರ್ಥಿಗಳಿಗೂ ಅತ್ಯುತ್ತಮ ರಿಸಲ್ಟ್ಸ್. ಹೌದು, ಆದ್ರೆ ಇಲ್ಲಿ ನಾನು ಪ್ರಾಕ್ಟಿಕಲ್ ಆಗಿ ಒಂದು ಪ್ರಶ್ನೆ ಕೇಳಲೇಬೇಕು. ಕೇಳಿ. ವರ್ಷಗಟ್ಲೆ ಪಟ್ಟ ಕಷ್ಟಗಳು, ಎದುರಿಸಿದ ಬೆಟ್ಟದಷ್ಟು ಸವಾಲುಗಳು ಅಥವಾ ತೀರಿಸಲಾಗದ ಸಾಲಗಳು ಕೇವಲ ಈ 5 ದಿನಗಳಲ್ಲಿ ಹೇಗೆ ಮಾಯ ಆಗೋಕ್ ಸಾಧ್ಯ? ಅಂದ್ರೆ ಇದು ಕೇಳೋಕೆ ಬಹಳ ಇಂಪಾಗಿದೆ. ಆದ್ರೆ ಇದ್ಯಾವುದೋ ರಾತ್ರೋರಾತ್ರಿ ಶ್ರೀಮಂತರಾಗೋ ಸ್ಕೀಮ್ ತರ ಸ್ವಲ್ಪ ಅತಿರಂಜಿತ ಅನ್ಸಲ್ವಾ? ನಿಮ್ಮ ಅನುಮಾನ ಸಂಪೂರ್ಣವಾಗಿ ನ್ಯಾಯಸಮ್ಮತ. ಅಂದ್ರೆ ಮೇಲ್ನೋಟಕ್ಕೆ ಇದು ಹಾಗೆ ಕಾಣುತ್ತೆ. ಆದ್ರೆ ಇದನ್ನ ನಾವು ಸ್ವಲ್ಪ ಬ್ರಾಡರ್ ಪರ್ಸ್ಪೆಕ್ಟಿವ್ ಇಂದ, ಅಂದ್ರೆ ವಿಶಾಲ ದೃಷ್ಟಿಕೋನದಿಂದ ನೋಡಿದಾಗ ಇದ್ರ ಹಿಂದಿರೋ ಮೆಕ್ಯಾನಿಸಂ ಅರ್ಥ ಆಗುತ್ತೆ. ಇದು ಕೇವಲ 5 ದಿನಗಳಲ್ಲಿ ನಡೆಯೋ ಮ್ಯಾಜಿಕ್ ಅಲ್ಲ. ಇಲ್ಲಿ 2 ಪ್ರಡುಪ್ರ ಶಕ್ತಿಗಳು ಒಂದಕ್ಕೊಂದು ಸೇರ್ತಾ ಇವೆ. ಮೊದಲನೆಯದು, ಮೀನರಾಶಿಯವರು ಹಿಂದಿನಿಂದಲೂ ಪಟ್ಟ ಕಠಿಣ ಪರಿಶ್ರಮ, ಪ್ರಾಮಾಣಿಕತೆ ಮತ್ತು ಅವರ ತ್ಯಾಗಗಳು. ಅವರ ಹಾರ್ಡ್ ವರ್ಕ್. ಹೌದು. ಎರಡನೆಯದು, ಗುರುವಿನ ಗ್ರಹಗತಿಯ ಅನುಗ್ರಹದ ಸೂಕ್ತ ಸಮಯ. ಅರ್ಥಶಾಸ್ತ್ರದಲ್ಲಿ ಟೈಮಿಂಗ್ ಅಂಡ್ ಎಫರ್ಟ್ ಇಂಟರ್ಸೆಕ್ಷನ್ ಅಂತ ಕರೀತಾರಲ್ಲ, ಹಾಗೆ. ಟೈಮಿಂಗ್ ಮತ್ತೆ ಎಫರ್ಟ್ ಎರಡೂ ಸೇರೋದು. ಎಕ್ಸಾಕ್ಟ್ಲಿ. ಉದಾಹರಣೆಗೆ, ಚೀನಿ ಬಿದಿರಿನ ಮರದ ಬಗ್ಗೆ ನೀವು ಕೇಳಿರ್ಬಹುದು. ಆ ಬ್ಯಾಂಬೂ ಟ್ರೀ. ಹೌದು, ಅದು 5 ವರ್ಷ. ಹೌದು. ಆ ಮರದ ಬೀಜ ನೆಟ್ಟು 5 ವರ್ಷ ನೀರು, ಗೊಬ್ಬರ ಹಾಕಿ ಪೋಷಿಸಿದ್ರು ನೆಲದ ಮೇಲೆ ಒಂದು ಸಣ್ಣ ಮೊಳಕೆ ಕೂಡ ಕಾಣಿಸಲ್ಲ. ಅದು ಭೂಮಿಯೊಳಗೆ ತನ್ನ ಬೇರುಗಳನ್ನ ಭದ್ರಪಡಿಸ್ಕೊಳ್ತಾ ಇರುತ್ತೆ. ಆದ್ರೆ 5ನೇ ವರ್ಷದ ನಂತರದ ಕೇವಲ 5 ವಾರಗಳಲ್ಲಿ ಅದು ಬರೋಬ್ಬರಿ 90 ಅಡಿ ಎತ್ತರಕ್ಕೆ ಬೆಳೆಯುತ್ತೆ. ಆ ಬಿದಿರಿನ ಮರದ ಉದಾಹರಣೆ ಅದ್ಭುತವಾಗಿದೆ. ಅಂದ್ರೆ ಈ 5 ದಿನಗಳ ಯಶಸ್ಸು ಕೇವಲ 5 ದಿನಗಳದಲ್ಲ, ಅದು ಹಿಂದಿನ ಹಲವು ವರ್ಷಗಳ ಸಿದ್ಧತೆಯ ಒಂದು ಸ್ಫೋಟ. ಹೌದು. ಆ 5 ವಾರಗಳಲ್ಲಿ ಆಗೋ ಬೆಳವಣಿಗೆನ ನೋಡಿ ಜನರಿಗೆ ಅದು ಮ್ಯಾಜಿಕ್ ಅನ್ಸ್ಬಹುದು. ಆದ್ರೆ ಅದರ ಹಿಂದೆ 5 ವರ್ಷಗಳ ಅಗೋಚರ ಶ್ರಮ ಇರುತ್ತೆ. ನಿಜ. ಮೀನರಾಶಿಯವರ ವಿಷಯದಲ್ಲೂ ಆಗ್ತಿರೋದು ಇದೆ. ಇದುವರೆಗೂ ಅವರು ಮಾಡಿದ ಶ್ರಮ, ಅನುಭವಿಸಿದ ನೋವು ಎಲ್ಲವೂ ಆ ಬ್ಯಾಂಬೂ ಟ್ರೀಯ ಬೇರುಗಳಿದ್ದಾಗೆ. ಈಗ ನಕ್ಷತ್ರಗಳ ಚಲನೆಯಿಂದ ಬಂದಿರೋ ಈ 5 ದಿನಗಳ ಸಮಯ ಆ ಮರ ಭೂಮಿಯಿಂದ ಮೇಲೆ ಬರೋ ಆ ವಾತಾವರಣ ಇದ್ದಾಗೆ. ಇದ್ದಕ್ಕಿದ್ದಂತೆ ಸಾಲ ತೀರ್ತೆ ಅಂದ್ರೆ ಆಕಾಶದಿಂದ ಹಣದ ಚೀಲ ಬೀಳುತ್ತೆ ಅಂತಲ್ಲ. ಹೌದು, ಲಾಟ್ರಿ ಹೊಡೆದಾಗಲ್ಲ. ಇಲ್ಲ,
ಬಹುಕಾಲದಿಂದ ಬಾಕಿಯಿದ್ದ ಹಣ ಕೈ ಸೇರಬಹುದು ಅಥವಾ ಯಾವುದೋ ಹೂಡಿಕೆ ಹಠಾತ್ತನೆ ಲಾಭ ತರಬಹುದು. ಹಾಗಾಗಿ ಇದು ಗಳಿಸಿಕೊಂಡ ಪ್ರತಿಫಲನೆ ಹೊರತು ಆಕಸ್ಮಿಕ ಲಾಟ್ರಿ ಅಲ್ಲ. ಈ ವಿವರಣೆ ವಿಷಯವನ್ನ ಬಹಳ ಕ್ಲಿಯರ್ ಮಾಡ್ತು. ಈಗ ಈ ಬೆಳೆಯುವ ಪ್ರಕ್ರಿಯೆಯಲ್ಲಿ ಸೂರ್ಯನ ಬೆಳಕು ಎಷ್ಟು ಮುಖ್ಯವೋ ಹಾಗೇ ಇಲ್ಲಿ ಒಂದು ದೈವಿಕ ಶಕ್ತಿಯ ಪ್ರಸ್ತಾಪ ಕೂಡ ಇದೆ. ಹೌದು, ದೈವಿಕ ಶಕ್ತಿ. ಆ ನಿರ್ದಿಷ್ಟ ದೈವಿಕ ಶಕ್ತಿನೇ ಲಕ್ಷ್ಮೀ ನರಸಿಂಹಸ್ವಾಮಿ. ಈ ದೇವತೆಗಳ ಗುಣಲಕ್ಷಣಗಳನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಒಂದು ಅದ್ಭುತವಾದ ಸಿಮಿಲಾರಿಟಿ ಅಂದ್ರೆ ಸಾಮ್ಯತೆ ಕಾಣುತ್ತೆ. ಖಂಡಿತ. ಲಕ್ಷ್ಮೀ ನರಸಿಂಹಸ್ವಾಮಿಯ ವಿಶೇಷತೆಯೇನು? ಉಗ್ರವಾದ ಕೋಪ, ಆದರೆ ಅಪಾರವಾದ ಕರುಣೆ, ಪ್ರಚಂಡ ಶಕ್ತಿ, ಆದರೂ ದಯೆ ಮತ್ತು ರಕ್ಷಣೆಯಲ್ಲಿ ಆಶೀರ್ವಾದ. ಹೌದು. ಹೊರಗೆ ಕಠಿಣವಾಗಿ ಕಾಣೋ ಆದರೆ ಒಳಗೆ ಅತ್ಯಂತ ಮೃದುವಾದ ಮೀನರಾಶಿಯವರ ವ್ಯಕ್ತಿತ್ವಕ್ಕೂ ಈ ದೈವಿಕ ಶಕ್ತಿಯ ಗುಣಕ್ಕೂ ಒಂದು ಕನ್ನಡಿ ಹಿಡಿದಂತಹ ಸಂಬಂಧ ಇದೆ ಅಲ್ವಾ? ಹೌದು. ಇದು ಅತ್ಯಂತ ಆಳವಾದ ತಾತ್ವಿಕ ವೀಕ್ಷಣೆ. ಮೀನರಾಶಿಯವರು ಲಕ್ಷ್ಮೀ ನರಸಿಂಹಸ್ವಾಮಿಯ ಅಂಶದಿಂದ ಜನಿಸ್ತಾರೆ ಅಂತ ಹೇಳೋದ್ರ ಹಿಂದಿನ ರಹಸ್ಯ ಕೂಡ ಇದೆ. ನಾವಿದನ್ನ ಒಂದು ತೆಂಗಿನಕಾಯಿಗೆ ಹೋಲಿಸಬಹುದು. ತೆಂಗಿನಕಾಯಿ. ಹೌದು. ಹೊರಗಿನ ಕವಚ ಅತ್ಯಂತ ಕಠಿಣವಾಗಿರುತ್ತೆ. ಯಾಕಂದ್ರೆ ಒಳಗಿರೋ ಆ ಸಿಹಿಯಾದ ನೀರು ಮತ್ತು ಎಳನೀರನ್ನ ರಕ್ಷಿಸೋಕೆ ಆ ಕಾಠಿಣ್ಯದ ಅಗತ್ಯ ಇದೆ. ಓ, ಬ್ಯೂಟಿಫುಲ್ ಹೋಲಿಕೆ. ಮೀನರಾಶಿಯವರ ಧೈರ್ಯ, ನ್ಯಾಯದ ಬಗ್ಗೆ ಅವರಿಗಿರೋ ಗೌರವ ಮತ್ತು ತಮ್ಮ ಪ್ರೀತಿಪಾತ್ರರನ್ನ ರಕ್ಷಿಸೋ ಆ ಆಕ್ರಮಣಕಾರಿ ಆದ್ರೆ ಪ್ರೀತಿಯ ಸ್ವಭಾವ, ಇವೆಲ್ಲವೂ ಈ ದೈವಿಕ ಶಕ್ತಿಯ ಪ್ರತಿರೂಪನೆ. ನಿಜ. ಇದೇ ಕಾರಣಕ್ಕಾಗಿ ಈ 5 ದಿನಗಳಲ್ಲಿ ಒಂದು ನಿರ್ದಿಷ್ಟ ಪೂಜಾ ವಿಧಾನವನ್ನು ಕೂಡ ಮೂಲವಸ್ತು ಸೂಚಿಸಿದೆ. ಓಕೆ, ಅದು ಯಾವ ಪೂಜೆ? ಭಾನುವಾರ ಶುದ್ಧ ಮನಸ್ಸಿನಿಂದ ಬಿಳಿ ಹೂವಿನಿಂದ ಪೂಜೆ ಮಾಡೋದು ಮತ್ತು ಒಂದು ಸಣ್ಣ ದೀಪವನ್ನು ಬೆಳಗ್ಸೋದು. ಬರೀ ಇಷ್ಟೇನಾ? ಹೌದು. ಕೇವಲ ಇಷ್ಟು ಸರಳವಾದ ಆಚರಣೆಯಿಂದ ಹಣ, ಧಾನ್ಯ, ಆರೋಗ್ಯ, ಸಂತೋಷ, ಏಕತೆ, ಗೌರವ ಸೇರಿದಂತೆ 8 ರೀತಿಯ ಆಶೀರ್ವಾದಗಳು ಸಿಗುತ್ತೆ ಅಂತ ವಿವರಿಸಲಾಗಿದೆ. ಮತ್ತು ಈ ಪೂಜೆಯ ಜತೆಗೆ ಮನೆಯ ಶುಚಿತ್ವದ ಬಗ್ಗೆನೂ ಬಹಳ ಒತ್ತು ನೀಡಲಾಗಿದೆ. ಅಂದ್ರೆ ಮನೆಯಲ್ಲಿ ಕಸ ಇರಬಾರ್ದು, ಜಗಳ ಆಡಬಾರ್ದು, ಜೋರಾಗಿ ಮಾತಾಡಬಾರ್ದು ಮತ್ತು ನಕಾರಾತ್ಮಕ ಮಾತುಗಳನ್ನ ಆಡಬಾರ್ದು ಅಂತ ಹೇಳಲಾಗಿದೆ. ಹೌದು. ಅದರ ಜೊತೆಗೆ ಇನ್ನೊಂದು ಸುಂದರವಾದ ಅಂಶ ಏನಂದ್ರೆ ಈ 5 ದಿನಗಳಲ್ಲಿ ಹಸಿದ ನಾಯಿಗಳಿಗೆ ಆಹಾರ ದಾನ ಮಾಡೋದು. ಅದನ್ನ ಕೇವಲ ದಾನ ಅಂತ ಕರೀದೆ, ಅದೊಂದು ಕರುಣೆಯ ಸಂಕೇತ ಮತ್ತು ಸಾಕ್ಷಾತ್ ದೇವರ ಸೇವೆ ಅಂತ ವಿವರಿಸಲಾಗಿದೆ. ಇಲ್ಲಿ ನಾವು ಸ್ವಲ್ಪ ಆಳವಾಗಿ ಯೋಚಿಸಬೇಕು. ಶುಚಿತ್ವ ಅಂದ್ರೆ ಕೇವಲ ಪೊರಕೆ ಹಿಡಿದು ಮನೆಯನ್ನ ಗುಡಿಸೋದಷ್ಟೇನಾ? ಅಲ್ವಾ? ಖಂಡಿತ ಅಲ್ಲ. ಇಲ್ಲಿ ಶುಚಿತ್ವ ಅನ್ನೋದು ಮಾನಸಿಕ ಮತ್ತು ಭಾವನಾತ್ಮಕ ನೈರ್ಮಲ್ಯ ಅಂದ್ರೆ ಹೈಜೀನ್ ಅನ್ನೋದು ಸೂಚಿಸುತ್ತೆ. ಮನೆಯಲ್ಲಿ ಕಸ ಇರಬಾರ್ದು ಅನ್ನೋದ್ರ ಜೊತೆಗೆ ಜಗಳ, ನಕಾರಾತ್ಮಕ ಮಾತುಗಳು ಇರಬಾರ್ದು ಅಂತ ಹೇಳಿರೋದು ಬಹಳ ಅರ್ಥಪೂರ್ಣ. ಪಾಸಿಟಿವ್ ಎನರ್ಜಿ. ಹೌದು. ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಸುತ್ತಮುತ್ತಲಿನ ಪರಿಸರದಲ್ಲಿ ಶಾಂತಿಯನ್ನ ಕಾಪಾಡ್ಕೊಂಡ್ರೆ ಮಾತ್ರ ಸಕಾರಾತ್ಮಕ ಶಕ್ತಿಯಲ್ಲಿ ನೆಲೆಸೋಕೆ ಸಾಧ್ಯ. ಮನಸ್ಸು ಕಲ್ಮಶ ಇಲ್ದೆ ಶುದ್ಧವಾಗಿದ್ದಾಗ ಮಾತ್ರ ಆ ದೈವಿಕ ಆಶೀರ್ವಾದವನ್ನ ರಿಸೀವ್ ಮಾಡೋ ಶಕ್ತಿ ಬರುತ್ತೆ. ನಿಜ. ಇನ್ನು ಪ್ರಾಣಿಗಳಿಗೆ, ಅದರಲ್ಲೂ ನಾಯಿಗಳಿಗೆ ಆಹಾರ ನೀಡೋ ವಿಷಯ. ಜ್ಯೋತಿಷ್ಯದಲ್ಲಿ ಮತ್ತು ಆಧ್ಯಾತ್ಮದಲ್ಲಿ ನಾಯಿಯನ್ನ ಕಾಲಭೈರವನ ವಾಹನ ಅಂತ ಪರಿಗಣಿಸ್ತಾರೆ. ಓಕೆ. ಅದು ಕಾಲದ, ನಿಷ್ಠೆಯ ಮತ್ತು ಬೇಷರತ್ತಾದ ಪ್ರೀತಿಯ ಸಂಕೇತ. ನಾಯಿಗೆ ಆಹಾರ ನೀಡೋದು ಮನುಷ್ಯನಲ್ಲಿರೋ ಅಹಂಕಾರವನ್ನ ಕರಗಿಸಿ ಭೂಮಿಯ ಮೇಲಿನ ಇತರ ಜೀವಿಗಳ ಬಗ್ಗೆ ಇರೋ ಸಹಾನುಭೂತಿಯನ್ನ ಜಾಗೃತಗೊಳಿಸೋ ಒಂದು ಆಧ್ಯಾತ್ಮಿಕ ಪ್ರಕ್ರಿಯೆ. ಇದು ನಮ್ಮ ಕರ್ಮವನ್ನು ಶುದ್ಧೀಕರಿಸೋ ಒಂದು ಮಾರ್ಗ. ಅದು ನಿಜಕ್ಕೂ ಆಳವಾದ ವಿಶ್ಲೇಷಣೆ. ಅಂದ್ರೆ ಮಾನಸಿಕ ನೈರ್ಮಲ್ಯ ಮತ್ತು ಅಹಂಕಾರ ಬಿಡೋದೇ ಅದೃಷ್ಟವನ್ನ ಸ್ವೀಕರಿಸೋಕಿರೋ ಮೊದಲ ಬಾಗಿಲು. ಹೌದು. ಆದ್ರೆ ಇಷ್ಟೆಲ್ಲ ಪಾಸಿಟಿವ್ ವಿಷಯಗಳ ನಡುವೆಯೂ ಕೆಲವು ಕಟ್ಟುನಿಟ್ಟಿನ ಎಚ್ಚರಿಕೆಗಳನ್ನ ಮತ್ತು ಕಾರ್ಯತಂತ್ರಗಳನ್ನ ಇಲ್ಲಿ ಹೇಳಲಾಗಿದೆ. ಓಕೆ, ಲೈಕ್ ವಾರ್ನಿಂಗ್ಸ್? ಹೌದು. ಹೊರಗಿನವರ ಮಾತುಗಳನ್ನ ಕುರುಡಾಗಿ ನಂಬಬಾರದು. ಕುಟುಂಬದ ಆಂತರಿಕ ವಿಷಯಗಳು ಮತ್ತು ಆರ್ಥಿಕ ಯೋಜನೆಗಳನ್ನ ಸಂಪೂರ್ಣವಾಗಿ ರಹಸ್ಯವಾಗಿಡಬೇಕು ಅಂತ ಎಚ್ಚರಿಸಲಾಗಿದೆ. ಮತ್ತು ಇಲ್ಲಿ ನಾನು ಖಂಡಿತವಾಗಿಯೂ ಒಪ್ಪದ ಒಂದು ವಿಷಯ ಇದೆ, ಅದನ್ನ ಪ್ರಸ್ತಾಪಿಸಲೇಬೇಕು. ಹೇಳಿ, ಯಾವುದು ಅದು? ಇದ್ಕೊಳ್ಬೇಕು. ಯಾಕಂದ್ರೆ ಅವರು ತಪ್ಪು ತಿಳಿವಳಿಕೆ ಅಥವಾ ನಷ್ಟವನ್ನು ಉಂಟು ಮಾಡಬಹುದು ಅಂತ ಹೇಳಲಾಗಿದೆ. ಈ ಪಾಯಿಂಟ್ ನನ್ನ ಪ್ರಶ್ನೆ ಏನಂದ್ರೆ, ಬ್ರಹ್ಮಾಂಡದ ಇಷ್ಟೊಂದು ದೊಡ್ಡ ಶಕ್ತಿ ನಮ್ಮ ಪರವಾಗಿರುವಾಗ
ಕೇವಲ ಇಂಗ್ಲಿಷ್ ಅಕ್ಷರಗಳಿಂದ ಶುರುವಾಗೋ ಹೆಸರಿನವರನ್ನ ನೋಡಿ ಹೆದರೋದು ಎಷ್ಟು ಸರಿ? ಇದೊಂದು ಶುದ್ಧ ಮೂಢನಂಬಿಕೆ ಅಲ್ವಾ? ಮೇಲ್ನೋಟಕ್ಕೆ ಇದು ಕೇವಲ ಇಂಗ್ಲಿಷ್ ಅಕ್ಷರಗಳ ಮೇಲಿನ ಭಯದ ಹಾಗೆ ಕಾಣೋದು ಸಹಜ. ಆದ್ರೆ ಭಾರತೀಯ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಇದನ್ನ ವಿಶ್ಲೇಷಿಸಿದಾಗ ಇದರ ಹಿಂದಿನ ನಿಜವಾದ ಅರ್ಥ ಹೊಳೆಯುತ್ತೆ. ಓಕೆ, ಹೇಗೆ? ಜ್ಯೋತಿಷ್ಯದಲ್ಲಿ ಪ್ರತಿಯೊಂದು ಧ್ವನಿ, ಪ್ರತಿಯೊಂದು ಅಕ್ಷರವೂ ನಿರ್ದಿಷ್ಟ ನಕ್ಷತ್ರಗಳಿಗೆ ಮತ್ತು ಗ್ರಹಗಳ ಕಂಪನೆಗಳಿಗೆ ಅಂದ್ರೆ ವೈಬ್ರೇಷನ್ಸ್ಗೆ ಕನೆಕ್ಟ್ ಆಗಿರುತ್ತೆ. ಓ, ಟ ಮತ್ತು ಸ ಎಂಬ ಉಚ್ಚಾರಣೆಗಳು ಇಂಗ್ಲಿಷ್ನಲ್ಲಿ ಟಿ ಮತ್ತು ಎಸ್ ಅಂತ ಬರಿತೀವಲ್ಲ, ಈ ಧ್ವನಿ ತರಂಗಗಳು ಪ್ರಸ್ತುತ ಗೋಚಾರದಲ್ಲಿ ಮೀನರಾಶಿಗೆ ಶತ್ರುತಾರೆ ಅಥವಾ ವಿಪತ್ತಾರೆ ಸ್ಥಾನದಲ್ಲಿರೋ ನಕ್ಷತ್ರಗಳ ಧ್ವನಿಗಳಾಗಿರಬಹುದು. ಅಂದ್ರೆ ಇದು ಇಂಗ್ಲಿಷ್ ಅಕ್ಷರಗಳ ಕಥೆ ಅಲ್ಲ. ಇಲ್ಲವೇ ಇಲ್ಲ. ಅದು ಆ ಧ್ವನಿಯ ಕಂಪನೆಗಳು, ಆ ವೈಬ್ರೇಷನ್ಸ್ ಮತ್ತು ಮೀನರಾಶಿಯ ಪ್ರಸ್ತುತ ಶಕ್ತಿಯ ಅಲೆಗಳು ಒಂದಕ್ಕೊಂದು ಕ್ಲಾಶ್ ಆಗಬಹುದು, ಅಂದ್ರೆ ಘರ್ಷಣೆ ಉಂಟು ಮಾಡಬಹುದು. ವಾವ್! ಮೀನರಾಶಿಯವರು ಮೂಲತಃ ಅತ್ಯಂತ ಭಾವುಕರು ಮತ್ತು ಬೇರೆಯವರನ್ನ ಬೇಗ ನಂಬೋರು. ಈ 5 ದಿನಗಳಲ್ಲಿ ಅವರು ಯಶಸ್ಸಿನ ಉತ್ತುಂಗಕ್ಕೆ ಏರುತ್ತಿರುವಾಗ ಈ ನಿರ್ದಿಷ್ಟ ಕಂಪನೆಗಳನ್ನ ಹೊಂದಿರುವ ವ್ಯಕ್ತಿಗಳು ತಿಳಿಯದೆಯೋ ಅಥವಾ ಉದ್ದೇಶಪೂರ್ವಕವಾಗಿಯೋ ಅವರ ಆಲೋಚನೆಗಳಲ್ಲಿ ಗೊಂದಲ ಸೃಷ್ಟಿಸಬಹುದು. ಈಗ ಅರ್ಥ ಆಗ್ತಿದೆ. ರಹಸ್ಯಗಳನ್ನ ಕಾಪಾಡಿಕೊಳ್ಳಿ ಮತ್ತು ಹೊರಗಿನವರ ಕುತಂತ್ರಗಳಿಗೆ ಬಲಿಯಾಗಬೇಡಿ ಅನ್ನೋದೇ ಇದರ ಮುಖ್ಯ ಸಂದೇಶ. ಓ, ಅಂದ್ರೆ ಇದು ಕೇವಲ ಬರವಣಿಗೆಯ ಅಕ್ಷರಗಳಲ್ಲ, ಅಕ್ಷರಗಳು ಉಚ್ಚರಿಸಿದಾಗ ಉತ್ಪತ್ತಿಯಾಗುವ ಧ್ವನಿ ತರಂಗಗಳು ಮತ್ತು ಅವುಗಳ ಹಿಂದಿರುವ ನಕ್ಷತ್ರಗಳ ಪ್ರಭಾವ. ಎಕ್ಸಾಕ್ಟ್ಲಿ. ಇದು ನಿಜಕ್ಕೂ ಒಂದು ಹೊಸ ದೃಷ್ಟಿಕೋನ. ಧ್ವನಿಯ ಕಂಪನಗಳು ನಮ್ಮ ನಿರ್ಧಾರಗಳ ಮೇಲೆ ಪ್ರಭಾವ ಬೀರಬಹುದು ಅನ್ನೋದು ಬಹಳ ಆಸಕ್ತಿದಾಯಕವಾಗಿದೆ. ಹೌದು. ಹಾಗೆ ಪ್ರಯಾಣದ ಬಗ್ಗೆಯೂ ಕೆಲವು ಎಚ್ಚರಿಕೆಗಳನ್ನ ನೀಡಲಾಗಿದೆ. ಈ ಅವಧಿಯಲ್ಲಿ ಪ್ರಯಾಣ ಮಾಡುವಾಗ, ವಾಹನ ಚಾಲಾಯಿಸುವಾಗ ಸಣ್ಣಪುಟ್ಟ ಅಡೆತಡೆಗಳು ಬರಬಹುದು. ಆದ್ದರಿಂದ ಆತುರದ ನಿರ್ಧಾರಗಳನ್ನು ತಗೋಬಾರದು ಅಂತ ಹೇಳಲಾಗಿದೆ. ಹೌದು. ಜೊತೆಗೆ ಬಣ್ಣಗಳ ಬಗ್ಗೆಯೂ ಕಟ್ಟುನಿಟ್ಟಾದ ನಿಯಮಗಳಿವೆ. ಹೊಸ ಕೆಲಸಗಳನ್ನು ಪ್ರಾರಂಭಿಸಲು ಗುರುವಾರ ಅಥವಾ ಶನಿವಾರ ಅತ್ಯುತ್ತಮ ದಿನಗಳು, ಆದರೆ ಆ ದಿನಗಳಲ್ಲಿ ಕಪ್ಪು ಬಟ್ಟೆ ಧರಿಸಬಾರದು ಅನ್ನೋ ನಿಯಮವನ್ನು ನೀಡಲಾಗಿದೆ. ಓಕೆ. ಅದೃಷ್ಟದ ಬಣ್ಣಗಳಾಗಿ ಹಸಿರು, ಕೆಂಪು, ಹಳದಿ, ನೀಲಿ, ಬಿಳಿ ಮತ್ತು ಗುಲಾಬಿ ಬಣ್ಣಗಳನ್ನು ಹೆಸರಿಸಲಾಗಿದ್ದು 2, 5 ಮತ್ತು 8 ಅದೃಷ್ಟದ ಸಂಖ್ಯೆಗಳು ಅಂತ ಉಲ್ಲೇಖಿಸಲಾಗಿದೆ. ಇಲ್ಲಿ ನನ್ನ ಪ್ರಶ್ನೆ ಏನಂದ್ರೆ, ಗುರುವಾರ ಮತ್ತು ಶನಿವಾರ ಕಪ್ಪು ಬಟ್ಟೆ ಯಾಕೆ ಧರಿಸಬಾರದು? ಇದರ ಹಿಂದೆಯೂ ಏನಾದರೂ ವಿಜ್ಞಾನ ಇದೆಯಾ? ಖಂಡಿತವಾಗಿಯೂ ಇದೆ. ಬಣ್ಣಗಳು ಕೇವಲ ಅಲಂಕಾರಿಕ ವಸ್ತುಗಳಲ್ಲ, ಅವು ಬೆಳಕಿನ ವಿವಿಧ ತರಂಗಾಂತರಗಳು ಅಂದ್ರೆ ವೇವ್ಲೆನ್ಸ್. ಭೌತಶಾಸ್ತ್ರದ ಪ್ರಕಾರ ಕಪ್ಪು ಬಣ್ಣ ಎಲ್ಲ ಬೆಳಕನ್ನ ಮತ್ತು ಶಕ್ತಿಯನ್ನ ತನ್ನೊಳಗೆ ಹೀರಿಕೊಳ್ಳುತ್ತೆ, ಅಬ್ಸಾರ್ಬ್ ಮಾಡುತ್ತೆ, ಯಾವುದನ್ನು ರಿಫ್ಲೆಕ್ಟ್ ಮಾಡಲ್ಲ. ಓಕೆ, ಅದು ಸೈನ್ಸ್. ಈಗ ಜ್ಯೋತಿಷ್ಯದ ದೃಷ್ಟಿಯಿಂದ ನೋಡೋಣ. ಗುರುವಾರ ಅನ್ನೋದು ಗುರುವಿನ ಅಂದ್ರೆ ಬೃಹಸ್ಪತಿಯ ದಿನ. ಗುರು ಅಂದ್ರೆ ವಿಸ್ತರಣೆ, ಜ್ಞಾನ, ಮಂಗಳಕರವಾದ ಪ್ರಭಾವ ಮತ್ತು ಬೆಳಕು. ಗುರುವಿನ ಶಕ್ತಿಯನ್ನ ಸ್ವೀಕರಿಸಲು ಹಳದಿ ಅಥವಾ ಬಿಳಿಯಂತಹ ಪ್ರಕಾಶಮಾನವಾದ ಬಣ್ಣಗಳು ಸೂಕ್ತ. ಅಂದ್ರೆ ಲೈಟ್ ಕಲರ್ಸ್. ಹೌದು. ಅಂದು ಕಪ್ಪು ಧರಿಸಿದ್ರೆ ಗುರುವಿನ ಆ ವಿಸ್ತರಣೆಯ ಶಕ್ತಿಯನ್ನ ಅದು ನಿರ್ಬಂಧಿಸುತ್ತೆ, ಬ್ಲಾಕ್ ಮಾಡುತ್ತೆ. ಓ, ಇನ್ನು ಶನಿವಾರ. ಶನಿವಾರವು ಶನಿದೇವನಿಗೆ ಮೀಸಲಾದ ದಿನ. ಶನಿ ಅಂದ್ರೆ ಕರ್ಮ, ಶಿಸ್ತು ಮತ್ತು ಭಾರವಾದ ಶಕ್ತಿ, ಹೆವಿ ಎನರ್ಜಿ. ಶನಿಯ ಸ್ವಂತ ಬಣ್ಣವೇ ಕಪ್ಪು. ಮೀನರಾಶಿಯವರು ಪ್ರಸ್ತುತ ಪರಿವರ್ತನೆಯ ಒಂದು ಸೂಕ್ಷ್ಮ ಘಟ್ಟದಲ್ಲಿರುವಾಗ ಶನಿವಾರದಂದು ಕಪ್ಪು ಬಟ್ಟೆ ಧರಿಸಿದ್ರೆ ಅದು ಶನಿಯ ಭಾರವಾದ ಕರ್ಮದ ಶಕ್ತಿಯನ್ನ ಅತಿಯಾಗಿ ಆಕರ್ಷಿಸಿ ಮಾನಸಿಕವಾಗಿ ನಿರುತ್ಸಾಹ ಅಥವಾ ಅಡೆತಡೆಗಳನ್ನ ಸೃಷ್ಟಿಸೋ ಅಪಾಯ ಇರುತ್ತೆ. ಹಾಗಾಗಿಯೇ ಆ 2 ದಿನಗಳಲ್ಲಿ ಕಪ್ಪು ಬಟ್ಟೆ ಬೇಡ ಅಂತ ಕಟ್ಟುನಿಟ್ಟಾಗಿ ಹೇಳಲಾಗಿದೆ. ಇದು ಸಂಪೂರ್ಣವಾಗಿ ತರ್ಕಬದ್ಧವಾಗಿದೆ, ಲಾಜಿಕಲ್ ಆಗಿದೆ. ಯಾವುದೇ ನಿಯಮ ಕೇವಲ ಹೆದರಿಸುವುದಕ್ಕಲ್ಲ, ಬದಲಾಗಿ ನಮ್ಮ ಸುತ್ತಲಿನ ಶಕ್ತಿಯನ್ನ ಸರಿಯಾಗಿ ನಿರ್ವಹಿಸಲು ಇರೋ ಮಾರ್ಗಸೂಚಿಗಳು. ಹೌದು, ಎನರ್ಜಿ ಮ್ಯಾನೇಜ್ಮೆಂಟ್. ಹಾಗಾದ್ರೆ ಇಂದಿನ ನಮ್ಮ ಈ ಸಂಪೂರ್ಣ ಚರ್ಚೆಯನ್ನ ಕ್ರೋಢೀಕರಿಸುವುದಾದ್ರೆ, ಸಮರೈಸ್ ಮಾಡೋದಾದ್ರೆ, ಮೀನರಾಶಿಯವರ ಈ 5 ದಿನಗಳ ಅದೃಷ್ಟದ ಕತೆ ಕೇವಲ ಯಾವುದೋ ಕಾಲ್ಪನಿಕ ಭವಿಷ್ಯವಾಣಿಯಲ್ಲ. ಖಂಡಿತ ಅಲ್ಲ. ಇದು ಅವರ ಆಂತರಿಕ ಒಳ್ಳೆಯತನ, ಇತರರಿಗಾಗಿ ಅವರು ಪಡೋ ಮಿಡಿತ, ವರ್ಷಗಳಿಂದ ಅವರು ಮಾಡಿಕೊಂಡು ಬಂದಿರೋ ಅಗೋಚರ ಪರಿಶ್ರಮ, ಜೊತೆಗೆ ಗುರುವಿನ ಗ್ರಹಗತಿ ಹಾಗೂ ದೈವಿಕ ಅನುಗ್ರಹದ ಸಮಯ. ಹೌದು. ಮತ್ತು ಕೊನೆಯದಾಗಿ ದೈನಂದಿನ ಜೀವನದಲ್ಲಿ ಅವರು ವಹಿಸಬೇಕಾದ
ಪ್ರಾಯೋಗಿಕ ಹಾಗೂ ಶಕ್ತಿಯ ನಿರ್ವಹಣೆಯ ಜಾಗರೂಕತೆಯ ಪರಿಪೂರ್ಣ ಮಿಶ್ರಣವಾಗಿದೆ. ಅವರು ತಮ್ಮ ಗುಣಲಕ್ಷಣಗಳಿಂದಾಗಿ ಬಹಳಷ್ಟು ನೋವುಂಡಿದ್ದಾರೆ, ಆದರೆ ಅದೇ ಗುಣ ಈಗ ಅವರಿಗೆ ಅತಿ ದೊಡ್ಡ ಶಕ್ತಿಯಾಗಿ, ಯಶಸ್ಸಿನ ಅಡಿಪಾಯವಾಗಿ ಪರಿಣಮಿಸ್ತಾ ಇದೆ. ಹೌದು, ದೈವಿಕ ಅನುಗ್ರಹ ಮತ್ತು ಮಾನವನ ಪ್ರಯತ್ನ ಈ ಎರಡೂ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡಿದಾಗ ಮಾತ್ರ ಜೀವನದಲ್ಲಿ ಪವಾಡಗಳು ನಡೀತವೆ ಅನ್ನೋದನ್ನ ಈ ಇಡೀ ವಿಶ್ಲೇಷಣೆ ಅತ್ಯಂತ ಸುಂದರವಾಗಿ ವಿವರಿಸುತ್ತೆ. ನಿಜ. ಅತಿಯಾದ ನಂಬಿಕೆಯಿಂದ ಎದುರಾಗೋ ಸವಾಲುಗಳನ್ನ ಮೀರಿ ನಿಲ್ಲೋ ಅವರ ಹಠಮಾರಿ ಸ್ವಭಾವ ಮತ್ತು ಆಂತರಿಕ ಶುದ್ಧಿಯೇ ಅವರನ್ನ ಅಂತಿಮವಾಗಿ ಯಶಸ್ಸಿನ ದಡಕ್ಕೆ ಸೇರಿಸೋದು. ಹಾಗಾದ್ರೆ ಈ ಆಳವಾದ ಅಧ್ಯಯನವನ್ನ ಮುಕ್ತಾಯಗೊಳಿಸೋ ಮುನ್ನ ನಾವೆಲ್ಲರೂ ಯೋಚನೆ ಮಾಡಬೇಕಾದ ಒಂದು ಪ್ರಶ್ನೆಯನ್ನ ಬಿಟ್ಟು ಹೋಗೋಣ. ಖಂಡಿತ. ನಕ್ಷತ್ರಗಳ ಪ್ರಭಾವ ಮತ್ತು ಭವಿಷ್ಯದ ಅದೃಷ್ಟದ ಬಗ್ಗೆ ಮಾತಾಡಿದೆವು. ಆದರೆ ಒಬ್ಬ ವ್ಯಕ್ತಿಯ ಭವಿಷ್ಯವು ನಕ್ಷತ್ರಗಳಲ್ಲಿಯೇ ಮೊದಲೇ ಬರೆಯಲ್ಪಟ್ಟಿದ್ರೆ ಮತ್ತು ದೈವಿಕ ಶಕ್ತಿಯಿಂದಲೇ ನಿರ್ಧಾರವಾಗೋದಾದ್ರೆ ಆ ಅದೃಷ್ಟವನ್ನ ಪಡೆಯುವಲ್ಲಿ ಮನುಷ್ಯ ಪಡುವ ವೈಯಕ್ತಿಕ ಶ್ರಮದ ನಿಜವಾದ ಪಾಲು ಎಷ್ಟು? ಇದು ಬಹಳ ಡೀಪಾದ ಪ್ರಶ್ನೆ ಅಲ್ವಾ? ಪ್ರಕೃತಿ ಸಿದ್ಧಪಡಿಸಿದ್ದನ್ನ ಸ್ವೀಕರಿಸಲು ಕೇವಲ ಮಾನಸಿಕವಾಗಿ ಸಿದ್ಧರಾಗೋದು ಮಾತ್ರವೇ ಮನುಷ್ಯನ ಕೆಲಸವೇ, ಅಥವಾ ಆ ಅದೃಷ್ಟವನ್ನ ತನ್ನತ್ತ ಬಲವಂತವಾಗಿ ಸೆಳೆಯೋ ಕಾಂತಶಕ್ತಿಯೇ ಮನುಷ್ಯನ ಕರ್ಮವೇ? ನಂಬಿಕೆ ಮತ್ತು ಪ್ರಯತ್ನದ ನಡುವಿನ ಆ ಸೂಕ್ಷ್ಮ ಸಮತೋಲನ ಎಲ್ಲಿದೆ ಅನ್ನೋದನ್ನ ಪ್ರತಿಯೊಬ್ಬರೂ ವಿಶ್ಲೇಷಿಸಿಕೊಳ್ಳಬೇಕಾದ ಅಗತ್ಯ ಇದೆ. ಹೌದು. ಮುಂದಿನ ಬಾರಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ವಿಚಾರ ಮಾಡ್ತಾ ಇರಿ.